ನಮಸ್ಕಾರ ಸ್ನೇಹಿತರೆ. ಬಾಲಾರಿಷ್ಟ ದೋಷ ಅಥವಾ ಬಾಲಗ್ರಹ ದೋಷ ಅಂತ ಹೇಳ್ತಾರೆ. ಮಗುವಿಗೆ ಬಾಲಗ್ರಹ ದೋಷ ತಗುಲಿದೆ ಅಂತ ಹೇಳ್ತಾರೆ. ಆ ದೋಷ ನಿವಾರಣೆಗೆ ನಾವು ಏನೇನೋ ಪ್ರಯೋಗಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೆ ಬಾಲಗ್ರಹ ದೋಷ ಅನ್ನೋದು ಇದೆಯಾ? ಇದು ಯಾವ ರೀತಿ ಮಕ್ಕಳಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ತುಂಬಾನೇ ಮುಖ್ಯವಾದಂತ ವಿಡಿಯೋ. ಇದು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಬಾಲಾರಿಷ್ಟ ದೋಷ ಅಥವಾ ಬಾಲಗ್ರಹ ದೋಷ ಅನ್ನೋದು ಎಲ್ಲಿಂದಾನೋ ಬಂದು ತಗಲೋದಲ್ಲ. ಅದು ಮಗು ಹುಟ್ಟತಾನೆ ಬಂದಿರುವಂತದ್ದು. ಎಲ್ಲಾ ಮಕ್ಕಳಲ್ಲೂ ಕೂಡ ಇದು ಇದ್ದೇ ಇರುತ್ತೆ. ಆದ್ರೆ ಕೆಲವು ಮಕ್ಕಳಿಗೆ ಮಾತ್ರ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದೇ ಕಾರಣದಿಂದಾನೇ ಕೆಲವು ಮಕ್ಕಳು ವಿಪರೀತವಾಗಿ ಅಳ್ತಾ ಇರ್ತಾರೆ. ಕೆಲವು ಮಕ್ಕಳು ನಾನು ದೆವ್ವ ನೋಡ್ದೆ, ಭೂತ ನೋಡ್ದೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಆದ್ರೆ ನಾವು ಅವರು ಕತೆ ಹೇಳ್ತಾ ಇದ್ದಾರೆ ಅನ್ಕೊಂಡು ಮೊದಲು ನೀನು ದೆವ್ವದ ಫಿಲಂ ನೋಡೋದು ನಿಲ್ಸು, ದೆವ್ವದ ಕತೆ ಕೇಳೋದು ಬಿಡು ಅಂತ ಅವ್ರಿಗೆ ಬೈದು ಸುಮ್ಮನಾಗಿಸ್ತೀವಿ. ಕೆಲವು ಮಕ್ಕಳು ಯಾವಾಗ್ಲೂ ಏನೋ ಕಳ್ಕೊಂಡಿರೋರ್ ತರ ಸಪ್ಪೆ ಆಗಿರ್ತಾರೆ, ಅಂದ್ರೆ ಮಂಕಾಗಿರ್ತಾರೆ. ತಾಯಿ ಎಷ್ಟೇ ಎದೆ ಹಾಲು ಕೊಟ್ರೂ ಕೂಡ ಅವ್ರಿಗೆ ಸಾಕಾಗಲ್ಲ. ಪೌಡರ್ ಹಾಲು ಅಥವಾ ಹಸು ಹಾಲು ಕುಡಿಸ್ಬೇಕಾಗುತ್ತೆ. ಆದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಲ್ಲ. ಹೊಟ್ಟೆ ಉಬ್ಬಿಸ್ಕೊಂಡು ಅಳ್ತಾ ಇರ್ತಾರೆ. ತೆವಳೋವಾಗ, ನಡೆಯೋದು ಕಲಿಯೋವಾಗ ಬೀಳೋದು ಏಳೋದು ಸಹಜ. ಆದ್ರೆ ಬೆಳೆದ ಮೇಲೂ ಕೂಡ, ಅಂದ್ರೆ ನಡೆಯೋದು ಚೆನ್ನಾಗಿ ಕಲ್ತ ಮೇಲೂ ಕೂಡ ಸುಮ್ನೆ ಕಾಲ್ಜಾರಿ ಬಿದ್ದೋಗ್ತಾ ಇರ್ತಾರೆ. ನಡಿಬೇಕಾದ್ರೆ ತುಂಬಾ ಎಡುತ್ತಾ ಇರ್ತಾರೆ. ದಿನಾ ಮೈ ಮೇಲೊಂದು ಗಾಯ ಏನಾದ್ರೂ ಮಾಡ್ಕೋತಾರೆ. ಕೆಲವು ಮಕ್ಕಳಾದ್ರೆ ತಲೆನ ಗೋಡೆಗೆ ಹಾಕಿ ಹೊಡ್ಕೊಳ್ಳೋದು, ನೆಲಕ್ಕೆ ಹಾಕಿ ಚಚ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಅಥವಾ ಅವ್ರಿಗೆ ಯಾವಾಗ್ಲೂ ಕೂಡ ತಲೆಗೆ ಹೆಚ್ಚಾಗಿ ಪೆಟ್ಟು ಬೀಳ್ತಾ ಇರುತ್ತೆ. ಕೆಲವೊಮ್ಮೆ ತಾಯಿ ತಂದೆ ಎಷ್ಟು ಹುಷಾರಾಗಿ ಮಕ್ಕಳನ್ನ ಎತ್ಕೊಂಡಿದ್ರು ಕೂಡ ಅವರು ಕೈಯಿಂದ ಜಾರಿ ಕೆಳಗೆ ಬಿದ್ದೋಗ್ತಾ ಇರ್ತಾರೆ. ಸ್ನಾನ ಮಾಡಿಸೋವಾಗ ಅಥವಾ ಹಾಲು ಕುಡಿಸೋವಾಗ, ಊಟ ತಿನ್ಸೋವಾಗ ಸುಖ ಸುಮ್ಮನೆ ಊಟ ಅಥವಾ ನೀರು ನೆತ್ತಿಗೆ ಹತ್ತುತ್ತಾ ಇರುತ್ತೆ. ಕೆಲವೊಮ್ಮೆ ನಾವು ದೀಪ ಹಚ್ಚದಾಗಿರ್ಬೋದು, ಅಡುಗೆ ಮಾಡೋವಾಗಾಗಿರ್ಬೋದು ಅಥವಾ ಸಾಂಬ್ರಾಣಿ ಹಾಕುವಾಗಾಗಿರ್ಬೋದು ಮಕ್ಕಳಿಗೆ ಬೆಂಕಿ ತಾಕಿ ಗಾಯ ಆಗ್ತಾ ಇರುತ್ತೆ. ಕೆಲವೊಂದು ಮಕ್ಕಳು ಉಸಿರು ಕೂಡ ಬಿಗಿ ಹಿಡಿತಾರೆ. ಕೆಲವು ಮಕ್ಕಳಿಗೆ 365 ದಿನ ಕೂಡ ಶೀತ, ಕೆಮ್ಮು, ನೆಗಡಿ ಇದ್ದೇ ಇರುತ್ತೆ. ಕೆಲವರಿಗೆ ಬಾತ್ರೂಮ್ ಸರಿಯಾಗಿ ಬರಲ್ಲ. ಕೆಲವರಿಗೆ ಲೂಸ್ ಮೋಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವರು ತಿಂದ ತಕ್ಷಣ ಸ್ವಲ್ಪನಾದ್ರೂ ಕಕ್ತಾರೆ. ಇದೆಲ್ಲ ಕೂಡ ಪ್ರತಿ ತಂದೆ ತಾಯಿ ಪುಟ್ಟ ಮಕ್ಕಳಿರೋಂತ ಮನೆಯಲ್ಲಿ ಪ್ರತಿದಿನ ನೋಡೋಂಥದ್ದೇ. ಇದೆಲ್ಲ ನೋಡಿ ನೋಡಿ ನಾವೇನ್ ಅನ್ಕೋತೀವಿ ಅಂದ್ರೆ ಮಕ್ಕಳಂದ್ರೆ ಇದೆಲ್ಲ ಕಾಮನ್ ಅಂತ. ಬೇರೆಯವರನ್ನ ಕೇಳಿದಾಗ ಅವ್ರು ಹೇಳೋ ಮಾತು ಕೂಡ ಇದೆ. ಆದ್ರೆ ಮನೆಯಲ್ಲಿ ಹಿರಿಯರಿದ್ರೆ ಮಾತ್ರ ಪ್ರತಿಯೊಂದು ವಿಚಾರಕ್ಕೂ ಒಂದು ಕಾರಣ ಹೇಳ್ತಾರೆ. ಆದ್ರೆ ಅವ್ರು ಏನಾದ್ರೂ ಹೇಳಿದ್ರೆ ನಮ್ಗೆ ಹಿಡ್ಸಲ್ಲ. ಎಲ್ಲದಕ್ಕೂ ಒಂದು ಕತೆ ಹೇಳ್ತೀಯ, ಇದು ಪುರಾತನ ಕಾಲ ಅಲ್ಲ ಅಂತ ನಾವು ಅವ್ರಿಗೆ ಬುದ್ಧಿ ಹೇಳಿ ಅವ್ರ ಬಾಯಿನ ಮುಚ್ಚಿಸ್ತೀವಿ. ಮನೆಯಲ್ಲಿ ಮಕ್ಕಳು ಗಾಯ ಮಾಡ್ಕೊಂಡು ಅಳ್ತಾ ಇದ್ರೆ, ಗೋಳಾಡ್ತಾ ಇದ್ರೆ ಯಾರಿಗೂ ಕೂಡ ನೆಮ್ಮದಿ ಇರಲ್ಲ. ಗಂಡ ಹೆಂಡತಿದೆ ತಪ್ಪು ಅಂತಾನೆ, ಹೆಂಡತಿ ಗಂಡನದೇ ತಪ್ಪು ಅಂತಾಳೆ. ಈ ರೀತಿ ಮನೆಯಲ್ಲೂ ಕೂಡ ಮನಸ್ತಾಪ, ಗಲಾಟೆ ಶುರುವಾಗುತ್ತೆ. ಇನ್ನು ಗಂಡಸರಾದ್ರೆ ಕೆಲಸಕ್ಕೆ ಹೋಗಿ ಸ್ವಲ್ಪನಾದ್ರೂ ರಿಲ್ಯಾಕ್ಸ್ ಆಗ್ಬೋದು. ಆದ್ರೆ ತಾಯಿಗೆ ಮಾತ್ರ ತುಂಬಾನೇ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಕ್ಕಳದೇ ತಲೆನೋವಿರುತ್ತೆ. ಇದರ ಜೊತೆ ಗಂಡ ಮನೆಗೆ ಬಂದ್ಮೇಲೂ ಕೂಡ ಮಗುಗೆ ಏನಾದ್ರೂ ಆಗಿದ್ರೆ ಹೆಂಡತಿನೇ ಬೈಯೋದು. ನಿನಗೆ ಮಕ್ಕಳನ್ನ ನೋಡ್ಕೊಳಕ್ ಬರಲ್ಲ, ಬೆಳೆಸೋಕ್ ಬರಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ನ ಸರಿಯಾಗಿ ಬೆಳೆಸಿದ್ರೆ ತಾನೆ ಅಂತ ಹೆಂಡತಿ ಜೊತೆ ಅವರ ತಂದೆ ತಾಯಿ, ಅಜ್ಜಿ ತಾತ ಬಿಟ್ರೆ ಅವರ ವಂಶನೆಲ್ಲ ಕೂಡ ಬೈತಾ ಇರ್ತಾನೆ. ಮಕ್ಕಳು ಹುಟ್ಟಿದ ಮೇಲೆನೆ ಕಲಿಯೋಕಾಗೋದು. ಮಕ್ಕಳು ಹುಟ್ಟೋಕೋ ಮುಂಚೆ ಯಾವ ತಂದೆ ತಾಯಿಗೂ ಕೂಡ ಅನುಭವ ಇರಲ್ಲ. ಹಾಗಾಗಿ ಇದರಲ್ಲಿ ಒಬ್ಬರನ್ನೊಬ್ರು ತಪ್ಪು ಕಂಡುಹಿಡಿಯೋದು ಬಿಟ್ಟು ಇಬ್ರು ಜವಾಬ್ದಾರಿ ಹಂಚ್ಕೊಂಡು ಮಕ್ಕಳನ್ನ ನೋಡ್ಕೊಂಡ್ರೆ ಯಾವುದೇ ಮನಸ್ತಾಪ ಬರಲ್ಲ. ಮಕ್ಕಳು ಕೂಡ ಚೆನ್ನಾಗಿ ಬೆಳೀತಾರೆ.
ಇನ್ನು ಈ ಬಾಲಗ್ರಹ ಅಥವಾ ಬಾಲರಿಷ್ಟ ದೋಷಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಅದೇ ಜಾಗದಲ್ಲಿ ಎಷ್ಟೋ ಜನ ಆಟ ಆಡಿರ್ತಾರೆ, ಆದ್ರೆ ಯಾರಿಗೂ ಚುಚ್ಕೊಳ್ದೆ ಇರುವಂತ ಗಾಜಿನ ಚೂರು ಈ ಮಗುಗೆ ಮಾತ್ರನೇ ಚುಚ್ಕೊಳ್ಳುತ್ತೆ. ಅಷ್ಟೊಂದು ಜನ ಓಡಾಡ್ತಾ ಇರೋ ರೋಡಲ್ಲಿ ಸಡನ್ ಆಗಿ ಇದೊಂದು ಮಗುಗೆ ಮಾತ್ರನೇ ಆಕ್ಸಿಡೆಂಟ್ ಆಗಿ ಗಾಯ ಆಗುತ್ತೆ. ಇದ್ದಕ್ಕಿದ್ದಂತೆ ಸಂಬಂಧನೇ ಇಲ್ದಿರಾ ಮರದ ಕೊಂಬೆ ಬೀಳೋದು, ಅಥವಾ ಯಾರೋ ಎಲ್ಲೋ ಎಸ್ದಿರೋ ಅಂತ ಚೆಂಡು ಬಂದು ಇವನ ಮೇಲ್ ಬೀಳೋದು, ಅಥವಾ ಎಲ್ಲೋ ಹೊಡೆದಿರೋ ಪಟಾಕಿ ಇವನಿಗೆ ಬಂದು ತಗ್ಲೋದು, ಈ ರೀತಿ ಚಿಕ್ಕ ಪುಟ್ಟ ಅನಾಹುತ ಅಥವಾ ದೊಡ್ಡ ಅನಾಹುತ ಸಂಬಂಧನೇ ಇಲ್ದಿರಾ ಆಗ್ತಾ ಇರುತ್ತೆ. ಇದನ್ನೇ ಬಾಲಗ್ರಹ ದೋಷ ಅಂತ ಕರೀತಾರೆ. ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಕೆಲವೊಂದು ವಿಚಾರಗಳು ಸಂಬಂಧನೇ ಇಲ್ದಿರಾ ನಡೆದೋಗುತ್ತೆ. ನಾವು ಕರೆಕ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ಹಿಂದ್ಗಡೆ ಇರೋನು ಯದ್ವಾ ತದ್ವಾ ಗಾಡಿ ಓಡಿಸ್ಕೊಂಡ್ ಬಂದು ನಮ್ಮನ್ನ ಗುದ್ದಿ ನಮಗೂ ಕೂಡ ಗಾಯ ಮಾಡ್ತಾನೆ. ಯಾರ್ದೋ ತಪ್ಪಿಂದ ನಮಗೆ ಗಾಯ ಆಗುತ್ತೆ. ಇದೆಲ್ಲ ಕೂಡ ನಮ್ಗೆ ಗೊತ್ತಿಲ್ದೆ, ನಮ್ಮ ಪ್ರಮೇಯನೇ ಇಲ್ದೆ ನಡೆಯುವಂತ ವಿಚಾರಗಳು. ಇದು ಯಾಕಾಯ್ತು ಹೇಗಾಯ್ತು ಅಂತ ನಾವು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕು ಕೂಡ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಅರ್ಥ ಪರ್ತಾನೆ ಇರಲ್ಲ. ಕೆಲವು ಮಕ್ಕಳಾದ್ರೆ ಒಬ್ಬ ವ್ಯಕ್ತಿನ ನೋಡಿದಾಗ ಪಟ್ಟು ಬಿಡ್ದಂಗೆ ಅಳ್ತಾ ಇರ್ತಾರೆ. ಅವ್ರೆಷ್ಟು ಮುದ್ದು ಮಾಡಿದ್ರು ಕೂಡ ಇವ್ರು ಮಾತ್ರ ಅವ್ರ ಹತ್ರ ಹೋಗಲ್ಲ, ಅವರನ್ನ ನೋಡಿದ್ರೇನೆ ಇವ್ರಿಗೆ ಆಗಲ್ಲ. ಇನ್ನು ಕೆಲವು ಮಕ್ಕಳಿಗೆ ಸುಖ ಸುಮ್ಮನೆ ದೃಷ್ಟಿ ತಾಕ್ತಾ ಇರುತ್ತೆ. ನಾವು ಸಿಕ್ಕಿದ ಕಡೆ ಎಲ್ಲ ಕಣ್ಣು ಕಪ್ಪು ಹಚ್ಚಿದ್ರು ಕೂಡ ಮಗುನ ಆಚೆ ಕರ್ಕೊಂಡೋಗ್ ಬಂದ್ರೆ ಸಾಕು, ಮಗು ಅಳ್ತಾನೆ ಇರುತ್ತೆ. ಕೆಲವರು ಮನೆಗೆ ಬಂದು ಹೋದ್ರೆ ಆಯ್ತು, ಮಗು ದಿನಾಪೂರ್ತಿ ಅಳ್ತಾ ಇರುತ್ತೆ. ಮಗುವನ್ನ 1-2-3 ದಿನಗಳ ಕಾಲ ಊಟ ಕೂಡ ಮಾಡಲ್ಲ. ಯಾರಾದ್ರೂ ಮನೆಗೆ ಬಂದಾಗ ಅವ್ರ ಮುಂದೆ ಊಟ ಮಾಡಿಸಿದ್ರೆ ಆಯ್ತು, ಮಗು ಇನ್ನೊಂದು 3 ದಿನ ಜ್ವರ ಬಂದು ಮಲ್ಕೊಳ್ಳುತ್ತೆ. ಈ ತರ ಕೂಡ ನಮಗೆ ಇಮಿಡಿಯೇಟ್ ಆಗಿ ಮಗುಗೆ ದೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮಗು ಎಷ್ಟು ಮುದ್ದಾಗಿದೆ ಅಂತ ಬಾಯಿ ಮಾತಿಗೆ ಹೇಳ್ಬಿಟ್ರೆ ಆಯ್ತು, ಇನ್ನು ಆ ಮಗು ವಾರಗಟ್ಲೆ ಹುಷಾರಿಲ್ದಿರಾ ಮಲಗಿರುತ್ತೆ. ಇದೆಲ್ಲ ಕೂಡ ಬಾಲಗ್ರಹ ಅಥವಾ ಬಾಲರಿಷ್ಟ ದೋಷಗಳಿಂದ ಆಗುವಂತದ್ದು. ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿ ಆಗ್ತಿದೆ ಅಂದ್ರೆ ಪ್ರತಿ ದಿನ ಕೂಡ, ಅಂದ್ರೆ ಮನೆಯಲ್ಲೇ ಇದ್ರೆ ಬೇಕಾಗಿಲ್ಲ, ಮಗುವನ್ನ ಏನಾದ್ರೂ ಹೊರಗಡೆ ಕರ್ಕೊಂಡೋಗಿ ಮನೆಗ್ ಬಂದ್ರೆ ಅಂತೂ ಕೆಂಪು ನೀರಿಂದ, ಅಂದ್ರೆ ಸ್ವಲ್ಪ ಸುಣ್ಣ ಹಾಗೂ ಅರಿಶಿಣ ಮಿಕ್ಸ್ ಮಾಡಿರೋಂತ ನೀರನ್ನ ಒಂದು ತಟ್ಟೆಯಲ್ಲಿ ತಗೊಂಡು ಅದರ ಮೇಲೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ದೃಷ್ಟಿ ತೆಗೆದು ಆ ನೀರನ್ನ ಮನೆ ಆಚೆನಾದ್ರೂ ಚಲ್ಲಿ ಅಥವಾ ಸಿಂಕ್ ಒಳಗಡೆನಾದ್ರೂ ಚಲ್ಲಿ. ಈ ರೀತಿ ಮಾಡಿದ್ರೆ ದೃಷ್ಟಿ ಆಗಲ್ಲ. ಅಥವಾ ಮನೆಯಿಂದ ಆಚೆ ಹೋಗೋವಾಗ ಹಾಗೆ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕಲ್ಲುಪ್ಪಾಕಿರೋಂತ ನೀರಿಂದ ಮಗುಗೆ ಸ್ನಾನ ಮಾಡಿಸಿ, ಆಗ ಕೂಡ ಬಾಲಗ್ರಹ ದೋಷಗಳು ಇರಲ್ಲ. ಈಗಷ್ಟೇ ಸ್ನಾನ ಮಾಡಿಸಿದೀನಿ, ಹೊರಗಡೆ ಹೋಗಿ ಬಂದ ತಕ್ಷಣ ಮತ್ತೆ ಯಾಕೆ ಸ್ನಾನ ಮಾಡಿಸೋದು ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಕಲ್ಲುಪ್ಪು ಬೆರೆಸಿರುವಂತ ನೀರಿಂದ ಮಕ್ಕಳ ಕೈ ಕಾಲನ್ನಾದ್ರೂ ತೊಳೆದು ಅವರ ಬಟ್ಟೆನಾದ್ರೂ ಬದಲಾಯಿಸಿ. ಇನ್ನು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಹೊರಗಡೆ ಹೋಗೋ ಮುಂಚೆ ಹೊಕ್ಕಳ ಹತ್ರ ಚಿಕ್ಕದಾಗಿ ಕಾಡ್ಗೆಯಿಂದ ಒಂದು ಚುಕ್ಕಿ, ಅದೇ ರೀತಿ ಪಾದದಲ್ಲಿ ಚಿಕ್ಕದಾಗಿ ಒಂದು ಚುಕ್ಕಿ ಇಟ್ಕೊಂಡೋದ್ರೆ ತುಂಬಾ ಒಳ್ಳೇದು. ಇನ್ನು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು, ಕಾಲಿಗೆ, ಸೊಂಟಕ್ಕೆ ಅಥವಾ ಕತ್ತಿಗೆ ಕಪ್ಪು ದಾರ ಅಥವಾ ಬೆಳ್ಳಿ ಚೈನ್ ಹಾಕಿರ್ಲೇಬೇಕು. ಇದರಿಂದ ಕೂಡ ಬಾಲಗ್ರಹ ದೋಷ ಅಥವಾ ದೃಷ್ಟಿ ದೋಷಗಳು ಮಕ್ಕಳಿಗೆ ಅಂಟಲ್ಲ. ಆಮೇಲೆ ಒಂದು ಸಲ ನೀವು ಕಪ್ಪು ದಾರ ಕಟ್ಟಿದ್ರೆ ಅದನ್ನ ವರ್ಷಾನುಗಟ್ಲೆ ಹಾಗೆ ಇಡಬಾರ್ದು. ಪ್ರತಿ ತಿಂಗಳು ಯಾವುದೋ ಒಂದು ದಿನ ಅದನ್ನ ಬದಲಾಯಿಸಿ ಹೊಸ ದಾರನ ಕಟ್ಟಿ. ಇದನ್ನ ಅಮಾವಾಸ್ಯೆ ದಿನ ಮಾಡಿದ್ರೆ ಒಳ್ಳೇದು. ಒಂದು ವೇಳೆ ನೀವು ಬೆಳ್ಳಿ ಚೈನ್ ಹಾಕಿದ್ರೆ ಅದನ್ನ ತಿಂಗಳಿಗೆ 1 ಸಲ ಬಿಚ್ಚಿ ಚೆನ್ನಾಗಿ ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನ ಹಾಕಿ. ಇನ್ನು ನೀವು ಪ್ರತಿದಿನ ಪೂಜೆ ಮಾಡಿದ ನಂತರ ದೇವ್ರಿಗೆ ಆರತಿ ಕೊಟ್ಟ ಬಳಿಕ ಆರತಿ ತಟ್ಟೆಲಿ ನಿಮಗೆ ಕಪ್ಪು ಸಿಗುತ್ತಲ್ವಾ, ಅದನ್ನ ನಿಮ್ಮ ಮಕ್ಕಳಿಗೆ ಬೊಟ್ಟಿನ ರೂಪದಲ್ಲಿ ಇಡ್ತಾ ಇರಿ. ನೀವು ಕೂಡ ಇಟ್ಕೊಳ್ಳಿ. ವಾರಕ್ಕೆ 1 ಸಲನಾದ್ರೂ ಮಕ್ಕಳಿಗೆ ಸಾಂಬ್ರಾಣಿ ಹೊಗೆನ ತೋರಿಸ್ಬೇಕು. ಈ ಬಾಲಗ್ರಹ ದೋಷಗಳು ಅನ್ನೋದು 5 ವರ್ಷದವರೆಗೂ ಪ್ರತಿ ಮಗುವನ್ನ ಕೂಡ ಕಾಡ್ತಾ ಇರುತ್ತೆ. ದೊಡ್ಡವರಾಗ್ತಾ ಆಗ್ತಾ ಇದರ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಈ ರೀತಿ ಚಿಕ್ಕ ಪುಟ್ಟ ಜಾಗೃತಿಗಳನ್ನ ತಗೊಳ್ತಾ ಇದ್ರೆ
ಈ ಬಾಲಗ್ರಹ ದೋಷಗಳು ಅಷ್ಟೊಂದು ದೊಡ್ಡದಾಗಿ ಅದರ ಪರಿಣಾಮನ ತೋರ್ಸಲ್ಲ. ಅಂದ್ರೆ ದೊಡ್ಡದೇನೋ ಆಗ್ಬೇಕಿತ್ತು, ಚಿಕ್ಕದ್ರಲ್ಲಿ ಹೊರಟೋಯ್ತು ಅಂತೀವಲ್ಲ, ಆ ರೀತಿ ದೊಡ್ಡ ಸಮಸ್ಯೆ ಆಗದೆ ಚಿಕ್ಕದ್ರಲ್ಲೇ ಮುಗ್ದೋಗುತ್ತೆ. ದೊಡ್ಡದಾಗಿ ರಕ್ತ ಬರೋ ತರ ಗಾಯ ಆಗದಿರಾ ಚಿಕ್ಕದಾಗಿ ತರ್ಚ್ಕೊಳ್ಳುತ್ತೆ. ಈ ಬಾಲರಿಷ್ಟ ಪೂರ್ತಿಯಾಗಿ ಹೋಗೋಕೆ ಯಾವುದೇ ತಂತ್ರ ಮಂತ್ರ ಇಲ್ಲ, ಇದು ಪೂರ್ತಿಯಾಗಿ ಹೋಗೋದು ಇಲ್ಲ. ಹಾಗಾಗಿ ನಾವು ಈ ರೀತಿ ಕೆಲವೊಂದು ವ್ಯವಸ್ಥೆಗಳನ್ನ ಆಗಾಗ ಮಾಡ್ತಾ ಇರ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಬಾಲರಿಷ್ಟ ದೋಷಗಳು ಮಕ್ಕಳನ್ನ ಕಾಡುತ್ತೆ, ಅದಕ್ಕೆ ಪರಿಹಾರವಾಗಿ ನಾವು ಏನ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.